ಗಮನ ಸೆಳೆದು ಮುಖ್ಯಮಂತ್ರಿಗಳಿಗೂ ನಾನು ಮಾತಾಡ್ತೇನೆ. ಆರೋಗ್ಯ ಸಚಿವರು ಆರೋಗ್ಯ ಸರಿ ಹೋದ್ರೆ ಅವ್ರ ಹತ್ರ ಮಾತಾಡ್ತೀನಿ, ಇಲ್ಲ ಅಂತಂದ್ರೆ ಅವ್ರನ್ನ ಬಿಟ್ಟು ಬಿಡ್ತೇನೆ. ಅವರು ಆರೋಗ್ಯ ಸಚಿವರಾಗುವಂತ ಯೋಗ್ಯತೆ ಅವರಲ್ಲಿ ಇಲ್ಲ. ಅವರೇನು ಡಾಕ್ಟರ್ ಅಲ್ಲ, ಡಾಕ್ಟರ್ ಓದಿಲ್ಲ ಅವರು. ಈ ಬಿಬಿಎಂಪಿ ಯಾವ್ದಾದ್ರೂ ತಗೊಂಡಿದ್ದಿದ್ರೆ ಸರಿ ಇತ್ತು ಸಚಿವ ಸ್ಥಾನ ಅವರು. ಯಾಕೆಂದ್ರೆ ನಾನು ನೋಡ್ತಾ ಇದ್ದೇನೆ, ಔಷಧಿ ಖರೀದಿ ಜನರಿಗೆ ಕೊಡ್ತಕ್ಕಂಥದ್ದು ದನಗಳಿಗೆ ಕೊಡೋದನ್ನು ಕೊಟ್ಟುಬಿಟ್ಟಿದ್ದಾರೆ. ಅದರ ಬಗ್ಗೆನೂ ನಾನು ಹೋರಾಟ ಮಾಡಿದ್ದೇನೆ. ಕಳಪೆ ಔಷಧಿ ಖರೀದಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದನದಲ್ಲಿ ಹಾರಿಕೆ ಉತ್ತರ ಕೊಟ್ಟು ಸುಳ್ಳು ಹೇಳಿ ನಡೆದು ಬಿಡ್ತಾರೆ. ಈ ಕಾರಣದಿಂದ ಅವರು ಆರೋಗ್ಯ ಸಚಿವರಾಗಲಿಕ್ಕೆ ಯೋಗ್ಯರ ಇಲ್ವಾ ನನಗೆ ಗೊತ್ತಿಲ್ಲ. ಇಷ್ಟೊತ್ತಿಗೆ ಅವರು ಬರಬೇಕಾಗಿತ್ತು. ಅವರ ಕ್ಷೇತ್ರ ಇದು. ರಾಜ್ಯದಿಂದ ಬಂದಿರತಕ್ಕಂಥ ಮೂಲೆ ಮೂಲೆಯಿಂದ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಇದು ನನ್ನ ಕ್ಷೇತ್ರ, ನನ್ನದೇ ಇಲಾಖೆ. ನಾಳೇನಾದ್ರೂ ಅಪಮಾನ ಆದ್ರೆ ನನಗಾಗತ್ತೆ ಅಂತ ತಿಳ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು. ನಿಮ್ಮ ಅಹವಾಲುಗಳನ್ನ ಅವ್ರಿಗೆ ಕೇಳಬೇಕಾಗಿತ್ತು. ಅದರ ಪರಿಸ್ಥಿತಿ ಹಾಗಿಲ್ಲ. ಈಗ ನೀವು ಇನ್ನೆಷ್ಟು ದಿನ ಇಲ್ಲಿ ಕುಳಿತಿರ್ತಾರ ನನಗೆ ಗೊತ್ತಿಲ್ಲ. ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಬರಬೇಕಾಗಿತ್ತು. ಅವ್ರು ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ, ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿವೆ. ನಾನು 1 ಗಂಟೆ ಒಳಗೆ ಬರ್ಬೇಕಂತಿದ್ದೆ. ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ನಾನು 3 ಗಂಟೆ ಅಂತ ಫಿಕ್ಸ್ ಮಾಡಿದೆ. ಬಹುಶಃ ಅವ್ರು ಇನ್ನೂ ತಡ ಆಗ್ತಾ ಇದೆ. ಆದ್ರಿಂದ ನೀವೇನಾದ್ರೂ ನಾಳೆನೂ ಇದ್ರೆ ನಾನು ಅವರನ್ನು ಕರ್ಕೊಂಡು ಬರ್ತೇನೆ. ಬಟ್ ಹಿಂದೆ ಆಗಿರೋದನ್ನ ಮರ್ತು ಬಿಡಿ, ನಮಗೆ ಗೊತ್ತಿಲ್ದಿದ್ದು.